ಶರಣು ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ನೆನೆಸುತ್ತಾ ವೇದಿಕೆ ಮೇಲೆ ಕುಳಿತಿರುವ ಅಣ್ಣಂದಿರೆ ಮತ್ತು ಅಕ್ಕಂದಿರು, ಇಲ್ಲಿನ ಶಿಕ್ಷಕರು, ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು. ನೀರಿಗೆ ನೈದಿಗೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾವಿಗೆ ಗುಣವೇ ಶೃಂಗಾರ, ಗಗನ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂತನ ಶರಣರ ಅನುಸರಿಗೆ ವಿಭೂತಿಯೇ ಶೃಂಗಾರ. ಹಾಗೆ ಈ ಶಾಲೆಗೆ ಈ ವಿದ್ಯಾರ್ಥಿಗಳೇ ಶೃಂಗಾರ. ಶಾಲೆಗೆ ಶರಣೋತ್ಸವದ ಫೌಂಡೇಶನ್ ಶಾಲೆಗಳ ಕಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಅತ್ತೆಯವರಾದ ಶ್ರೀಮತಿ ದೇವೇಂದ್ರಮ್ಮ ಅವರ ಗಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಸಂತಸದ ವಿಚಾರ. ಮೊದಲಿಗೆ ನಾನು ಮನತುಂಬಿ ವಚನ ಕುಮಾರಸ್ವಾಮಿ ಅಣ್ಣ ಮತ್ತು ರೂಪ ಕುಮಾರಸ್ವಾಮಿ ಅಕ್ಕ ಈ ದಂಪತಿಗಳು ಅಭಿನಂದನೆಗಳು ಹೇಳಬೇಕು. ಏಕೆಂದ್ರೆ ಅವರು ವಚನ ಪ್ರಚಾರದಲ್ಲಿ ಕಾರ್ಯಕ್ರಮ ಎಲ್ಲರ ಮನ ತುಂಬಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ವಾಟ್ಸಪ್ ಮೂಲಕ, ಯೂಟ್ಯೂಬ್ ಮೂಲಕ, ದೇಶ ವಿದೇಶಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಿರಂತರವಾಗಿ ಅವರು ಅದನ್ನ ಇಬ್ಬರು ದಂಪತಿಗಳು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಚನಗಳ ಬಗ್ಗೆ ಹೇಳಬೇಕಂದ್ರೆ, ಮಹಾತ್ಮ ಬಸವೇಶ್ವರರು ಎಂದಿಗೂ ನಮ್ಮ ಹೃದಯದಲ್ಲಿ ಬದುಕಿದ್ದಾರೆ, ಬೆಳೆದಿದ್ದಾರೆ. ಕರ್ನಾಟಕ ರಾಜ್ಯ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ತನ್ನನ್ನು ತಾನೇ ಗೌರವಿಸಿಕೊಂಡಿದೆ. ಅದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ, ಬಸವಣ್ಣ ಮತ್ತು ಎಲ್ಲ ಶರಣರ ವಚನಗಳಲ್ಲಿ ನಮ್ಮ ಬದುಕಿನ ಸಾರವೇ ಅಡಗಿದೆ. ಆ ಬದುಕಿನ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕತೆ ಕಂಡುಕೊಳ್ಳುತ್ತದೆ ಮತ್ತು ನೆಮ್ಮದಿ ನೆಲೆಸುತ್ತದೆ. ನಾವುಗಳು ಅಲ್ಲದೆ ಇತರರನ್ನು ಈ ವಚನಗಳನ್ನ ಓದಬೇಕು, ಓದೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಬೇಕು. ಅದರಲ್ಲೂ ಮಕ್ಕಳು ನಿರಂತರವಾಗಿ ಇದನ್ನು ಹೇಳಿ ಅಳವಡಿಸಿಕೊಂಡ್ರೆ ಮುಂದಿನ ಪ್ರಜೆಗಳಾಗಿ ನೀವು ತುಂಬಾ ಎತ್ತರದ ಸ್ಥಿತಿಯಲ್ಲಿ ಹೋಗ್ತೀರಿ ಅಂತ ನಾನು ಅನ್ಕೋತೀನಿ. ನೀತಿವಂತರಾಗಿ ಬದುಕಬೇಕು, ಶರಣರ ತತ್ವ ಮತ್ತು ನಡೆಗಳು ಎಲ್ಲನೂ ಅಳವಡಿಸ್ಕೊಳ್ಬೇಕು. ಶರಣರ ನಡೆ ಹೇಗಿತ್ತಂದ್ರೆ, ಬಸವಣ್ಣನವರು ಮಾತಲ್ಲಿ ಹೇಳ್ತಾರೆ, ಶರಣರ ನಡೆ ಅಂತಿಂತೆನ ಬೇಡ, ಶರಣರನ್ನೇ ಮಾದಾರ ಚೆನ್ನಯ್ಯನವರು, ಡೋಕರ ಕಕ್ಕಯ್ಯನವರ ನಡೆ ಅಂತಿಂತೆನ ಬೇಡ, ವೇದ ಆಗಮಗಳಿಗೂ ಮೀರಿತು ಅಂತ ಹೇಳ್ತಾರೆ. ಹಾಗೆ ಈ ಶರಣರ ನಡೆ ಮಾನವೀಯತೆ, ಸತ್ಯ, ಭಕ್ತಿ, ಶುದ್ಧತೆ, ಸಹಜತೆ ಮತ್ತು ಸಮಾನತೆ ಜೀವನವೇ ಶರಣರ ನಡೆಯಾಗಿತ್ತು. ಈ ಶರಣರು 12ನೇ ಶತಮಾನದಲ್ಲಿ ಯಾವ ಜಾತಿಗೆ ಸೇರಿದ್ರು ಅಂತ ಗೊತ್ತಾಗ ಎಲ್ಲಾ ಜಾತಿಯ ಶರಣರು ಅತ್ಯಂತ ಶ್ರೇಷ್ಠವಾಗಿದ್ರು ಮತ್ತು ಅವರ ಅನುಭವದ ನುಡಿಗಳೇ ವಚನದ ರೂಪದಲ್ಲಿ ಬರೆದಿಟ್ಟಿದ್ರು. ಅದು ಇಂದಿಗೂ ನಿತ್ಯ ನೂತನ, ಚಿರನೂತನ. ಅದಕ್ಕೆ ಮಕ್ಕಳು ಎಲ್ಲ ನೀವಲ್ಲದೆ ಇನ್ನೊಬ್ರಿಗೂ ವಚನ ಹೇಳ್ಕೊಡಿ, ವಚನವನ್ನ ಹೇಳಿ ಹಾಗೆ ಅದನ್ನು ಅಳವಡಿಸ್ಕೊಡಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಈ 2 ಮಾತುಗಳು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣ.